ಇದು ಹೇಗೆ ಸಾಧ್ಯ ಎಂಬುದಾಗಿ ಕೆಲವರು ಪ್ರಶ್ನೆಯನ್ನು ಮಾಡ್ತೀರಿ. ಹೇಗೆ ಸಾಧ್ಯ ಎಂಬುದಕ್ಕೆ ನಮ್ಮಲ್ಲೇ ತುಂಬ ನಿದರ್ಶನಗಳು ಇರ್ತಕ್ಕಂಥದ್ದು. ಆದರೆ ಗ್ಯಾಂಗ್ರೀನ್ ಹೇಳ್ತಕ್ಕಂಥ ಒಂದು ಸಮಸ್ಯೆ ಇದೆ, ಗೊತ್ತಲ್ವ ನಿಮಗೆ? ಅದು ಹಂತ ಹಂತವಾಗಿ ಇಡೀ ದೇಹವನ್ನು ಕೂಡ ವಶಪಡಿಸ್ಕೊಳ್ತದೆ, ಕೊಳೆಸ್ತದೆ. ಕಾಲಿನಿಂದ ಶುರುವಾಗ್ತದೆ. ಮೊದಲಿಗೆ ವೈದ್ಯರು ಏನು ಮಾಡ್ತಾರೆ? ಕಾಲು ಬೆರಳನ್ನು ಕಟ್ ಮಾಡಿ ಬೀಸಾಕ್ತಾರೆ. ತದನಂತರ ಏನಾಗತ್ತೆ? ಪಾದಕ್ಕೆ ಬರ್ತದೆ. ಪಾದಕ್ಕೆ ಬಂದ ನಂತರ ಅದನ್ನು ಕಟ್ ಮಾಡಿ ಬೀಸಾಕ್ತಾರೆ. ಆ ನಂತರ ಮೊಳಕಾಲು ಗಂಟಿಗೆ ಬರುತ್ತೆ, ಅದನ್ನು ಕಟ್ ಮಾಡಿ ಬೀಸಾಕ್ತಾರೆ. ತದನಂತರದಲ್ಲಿ ಆ ವ್ಯಕ್ತಿ ಹೆಚ್ಚು ಕಡಿಮೆ ಇಲ್ಲದ ರೀತಿಯಲ್ಲಿ ಆಗುತ್ತೆ. ಇದು 2 ರಿಂದ 3 ವರ್ಷದ ಒಳಗೆ ಇಷ್ಟು ಕಥೆಗಳನ್ನು ಮಾಡ್ತಾರೆ. ಅದೇ ನಾವು ಅಂತಹ ವ್ಯಕ್ತಿಗಳನ್ನು ಮುಖವನ್ನು ಕೂಡ ಇವತ್ತಿನ ತನಕ ನೋಡಿರೋದಿಲ್ಲ. ಎಷ್ಟೋ ಸಹಸ್ರ ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿ ಇರ್ತಾರೆ. ಅಂಥವರಿಗೆ ಹಾಗೆ ಕಡಿಮೆನ ಮಾಡಿ ಬೆರಳು ಕೂಡ ಅಡ್ತಾ ಇದ್ದು ಸರಿಯಾಗಿ ಮಾಡಿ ಗುಣಪಡಿಸಿ ಕೊಟ್ಟಿರ್ತಕ್ಕಂತಹ ನಿದರ್ಶನಗಳು ಎಷ್ಟು ಇದೆ. ಒಂದು ಅವರಿಗೆ ಹಣ ಉಳಿಯುತ್ತೆ, ಇನ್ನೊಂದು ಮೆಡಿಸಿನ್ಸ್ಗಳು ಉಳಿಯುತ್ತೆ, ಇನ್ನೊಂದು ಆರೋಗ್ಯ ಉಳಿಯುತ್ತೆ, ಇನ್ನೊಂದೆಡೆಗೆ ಅವರು ಆ ಕಂಟಕದಿಂದ ಪಾರಾಗ್ತಾರೆ. ಜೊತೆಯಲ್ಲಿ ಕಟ್ಟುಮುಟ್ಟಾಗಿ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಮನೆಯವರನ್ನು ಸಾಕ್ತಾ ಇರ್ತಾರೆ. ಇದು ಕೇವಲ ಗಾಳಿಯ ವೇಗದಲ್ಲಿ ಮತ್ತು ಗಾಳಿಯ ಮೂಲಕವಾಗಿ ಮಾಡ್ತಕ್ಕಂತಹ ಒಂದು ಅದ್ಭುತವಾದಂತಹ ವಿಚಾರ.